ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾ ಸಿಂಚನ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ. ನಾವು ಕಳೆದ ಸಂಚಿಕೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ಇನ್ನಿತರ ಉದ್ಯೋಗಗಳಲ್ಲಿ ನಡೀತಕ್ಕಂತಹ ಸಂದರ್ಶನದ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಈ ತರಗತಿಯಲ್ಲಿ ನಾವು ಪ್ರಮುಖವಾಗಿ PSI ಪರೀಕ್ಷೆ ಇರ್ಬೋದು ಅಥವಾ ಇನ್ಯಾವುದೇ ಪರೀಕ್ಷೆಗಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ನಾವು ಹೇಗೆ ತಯಾರಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಅಂದರೆ ನಾವು ಪರೀಕ್ಷೆಗೆ ಓದುವಂಥ ಸಂದರ್ಭದಲ್ಲಿ ಹೇಗೆ ಟೈಮ್ ಟೇಬಲನ್ನು ರೂಪಿಸ್ಕೊಳ್ಬೇಕು, ಹಾಗೆ ಎಷ್ಟೊತ್ತು ಓದಬೇಕು, ಎಲ್ಲ ವಿಷಯಗಳ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಹಾಗಾಗಿ ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ಕೇಳಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಇದನ್ನು ಹಂಚಿಕೊಳ್ಳಿ. ನೀವು ಹಂಚೋದ್ರಿಂದ ಅವರಿಗೂ ಕೂಡ ಜ್ಞಾನ ಬೆಳೆಯುತ್ತೆ ಅಲ್ವಾ? ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ನಿಮ್ಮ ಮೊದಲ ಪ್ರಶ್ನೆ ಏನು ಅಂದರೆ, ನಾವು ಓದಿರುವ ವಿಷಯಗಳನ್ನು ಹೇಗೆ ನೆನಪು ಇಟ್ಕೊಳ್ಬೇಕು ಅಂತಕ್ಕಂಥದ್ದು. ಈ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ತೀನಿ. ನೀವು ಈಗ ಒಂದು ವಿಷಯನ ತೆಗೆದುಕೊಂಡಿದ್ದೀರಿ ಅಂತಾದರೆ ಆ ವಿಷಯದ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಯಾಕಂದರೆ ನೀವು ಕಾಟಾಚಾರಕ್ಕೆ ಓದಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಈಗ PSI ಪರೀಕ್ಷೆಯಲ್ಲೇ ತಗೊಳ್ಳಿ, ಇಲ್ಲಿ ನಿಮಗೆ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಇರುತ್ತೆ, ಪ್ರಚಲಿತ ಘಟನೆಗಳು ಇರುತ್ತೆ, ಹಾಗೆ ಮೊದಲ ಪತ್ರಿಕೆಯಲ್ಲಿ ಪ್ರಬಂಧ ಕೂಡ ಇರುತ್ತೆ. ಇವೆಲ್ಲವನ್ನು ಕೂಡ ನೀವು ಮಾಡಬೇಕು ಅಂದರೆ ಸತತವಾದ ಅಭ್ಯಾಸ ಅನ್ನೋದು ನಮ್ಮೆಲ್ಲರಿಗೂ ಇರಬೇಕು. ಅಭ್ಯಾಸ ಅಂದರೆ ನೀವು ಓದಿರ್ತಕ್ಕಂಥ ವಿಷಯವನ್ನು ರಿವಿಷನ್ ಮಾಡಿಕೊಳ್ಳುವಂಥದ್ದು, ಪುನಃ ಪುನಃ ಅದನ್ನೇ ಮನನ ಮಾಡಿ ಬಾಯಿಪಾಠ ಮಾಡೋದಲ್ಲ, ಅದನ್ನು ತಿಳ್ಕೊಳ್ಳುವಂಥದ್ದು. ಇದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ನೀವು ತಿಳ್ಕೊಂಡಿದ್ದೀರಿ ಅಂತ ಆದರೆ ನಿಮ್ಮನ್ನು ಯಾರಿಂದನೂ ಕೂಡ ತಡೆಯೋದಕ್ಕೆ ಸಾಧ್ಯ ಆಗಲ್ಲ. ಈಗ ಒಂದು ವಿಷಯದ ಬಗ್ಗೆ ನಾನು ಅಧ್ಯಯನ ಮಾಡ್ತಿದ್ದೀನಿ ಅಂತ ಆದರೆ ಅದರ ಕಡೆ ಮಾತ್ರ ನಿಮ್ಮ ಗಮನ ಇರಬೇಕು. ಬೇರೆ ಬೇರೆ ವಿಷಯದ ಬಗ್ಗೆ ಚರ್ಚೆ ಮಾತುಗಳು ನಿಮ್ಮ ಓದಿನ ಮಧ್ಯೆ ಬರಬಾರ್ದು. ಆವಾಗ ಮಾತ್ರ ನೀವು ಯಶಸ್ವಿಗೊಳಿಸೋದಕ್ಕೆ ಸಾಧ್ಯ. ಈಗ ನೀವು ಏನೋ ಒಂದು ವಿಷಯದ ಬಗ್ಗೆ ಆಳವಾದ ಅಧ್ಯಯನ ಮಾಡ್ತಿದ್ದೀರಿ ಅಂತ ಆದರೆ ನಿಮ್ಮ ಸುತ್ತಮುತ್ತ ಪ್ರಶಾಂತ ವಾತಾವರಣ ಇರೋದನ್ನು ನೀವು ನೋಡ್ಕೊಳ್ಬೇಕು. ಈಗ ಉದಾಹರಣೆಗೆ ನಿಮ್ಮ ಹಾಲ್ನಲ್ಲಿ TV ಓಡ್ತಾ ಇದೆ, ನೀವು ರೂಮ್ನಲ್ಲಿ ಯಾವುದೋ ಒಂದು ಪುಸ್ತಕ ಇಟ್ಕೊಂಡು ಓದ್ತಾ ಇದ್ದೀರಿ. ಆಗ ಏನೋ ಒಂದು ವಿಶೇಷ ಸನ್ನಿವೇಶ ಬರುತ್ತೆ ಟಿವಿಯಲ್ಲಿ, ಆಗ ನಿಮ್ಮ ಮನಸ್ಸು ಆ ಕಡೆ ಕೆಳೆಯುತ್ತೆ. ಹಾಗಾಗಿ ನೀವು ಪ್ರಶಾಂತವಾದ ವಾತಾವರಣ ಇರೋ ಹಾಗೆ ನೋಡ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ. ಪುನಃ ಪುನಃ ಅದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಭ್ಯಾಸ ಮಾಡಿದಾಗ ಮಾತ್ರ
ನಾವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಈ ರಿವಿಷನ್ ಮಾಡ್ಕೊಳ್ತಿರಲ್ಲ, ರಿವಿಷನ್ ಮಾಡ್ಕೊಂಡ್ಮೇಲೆ ನೀವು ಒಂದು ಮಾದರಿ ಪರೀಕ್ಷೆಯನ್ನು ತೆಗೆದುಕೊಳ್ಳಿ. ಈಗ ನಿಮಗೆ ಪರಿಣಿತರಿರ್ತಾರೆ, ನಿಮ್ಮ ಜೊತೆಗೇ ಓದುವಂಥವ್ರು ಇರ್ತಾರೆ. ಅವ್ರ ಹತ್ರ ಹೋಗಿ ನೀವು ಪುಸ್ತಕನ ನೋಡದೆ ಉತ್ತರ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ಅಥವಾ ನಿಮ್ಮ ಅಕ್ಕ, ನಿಮ್ಮ ತಂಗಿ, ನಿಮ್ಮ ತಮ್ಮ ಯಾರು ಇರ್ತಾರೆ, ಅವರಿಗೆ ಪುಸ್ತಕನ ಕೊಟ್ಬಿಟ್ಟು ಅವರು ನಿಮಗೆ ಪ್ರಶ್ನೆಯನ್ನು ಕೇಳಬೇಕು. ಆಗ ನೀವು ಆ ಪುಸ್ತಕನ ನೋಡದೆ ಉತ್ತರ ಹೇಳ್ತಕ್ಕಂಥದ್ದನ್ನು ನೀವು ಪ್ರಯತ್ನ ಪಡಬೇಕು. ಅಲ್ಲಿ ಆ್ಯಸ್ ಯೂಶುವಲ್ 4 ಆಯ್ಕೆಗಳಿರುತ್ತೆ, ಅವ್ರಿಗೂ ಕೂಡ 4 ಆಯ್ಕೆಗಳನ್ನ ಕೊಡಿ ಅಂತ ಕೇಳಿ ನೀವು ಕೇಳ್ಬೋದು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ. ಗೊತ್ತಾದರೆ ನಾನು ಏನು ಹೇಳ್ತೀನಿ ಅಂದರೆ, ನೀವು ಓದಿರ್ತೀರಲ್ವ, ಹಾಗಾಗಿ ನಿಮ್ಗೆ ಗೊತ್ತಿರುತ್ತೆ. ಆಯ್ಕೆಯನ್ನು ತಗೊಳ್ಳದೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಆವಾಗ ನಮ್ಮನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಆಗಲ್ಲ, ಯಾರಿಂದನೂ ಕೂಡ ಹಿಂದೆ ಎಳೆಯೋದಕ್ಕೆ ಸಾಧ್ಯ ಆಗಲ್ಲ. ಇವಾಗ ನಿಮ್ಮ 2ನೇ ಪ್ರಶ್ನೆ, ಸಮಯ ನಿರ್ವಹಣೆ ಹೇಗೆ, ಸಮಯ ನಿರ್ವಹಣೆ ಹೇಗೆ ಅಂತಕ್ಕಂಥದ್ದು. ಇಲ್ಲಿ ಈ 2ನೇ ಪ್ರಶ್ನೆನೇ ತುಂಬ ಕಠಿಣ ಅನಿಸುತ್ತಲ್ವ ನಿಮಗೆ? ಹೌದು, ನಮ್ಗೆ ಯಾರಿಗೂ ಸಮಯ ಇರಲ್ಲ, ನಾವೇ ಸಮಯವನ್ನು ಮಾಡ್ಕೋಬೇಕಾಗುತ್ತೆ. ಈಗ ನಾವು ಒಂದು ಉತ್ತಮವಾದ ಕೆಲಸ ಕೈ ಹಾಕಿದ್ದೀವಿ ಅಂದಿದ ತಕ್ಷಣ 100 ವಿಘ್ನಗಳು ಬರ್ತವೆ. ಹಾಗೆ ಅನೇಕ ಸವಾಲುಗಳು ಕೂಡ ನಮ್ಮೆದುರಾಗುತ್ತೆ. ನಮ್ಗೆ ಯಾರಿಗೂ ಸಮಯ ಇರೋದಿಲ್ಲ. ಕೆಲವರು ಪಾಪ ಕೆಲಸ ತಗೊಂಡಿರೋರು, ಉದ್ಯೋಗದಲ್ಲಿರ್ತಕ್ಕಂಥವ್ರು ಹೇಳ್ತಾರೆ, ಅವರ ಉದ್ಯೋಗದ ಭದ್ರತೆಗಾಗಿ ಅವರು ಪ್ರಾಕ್ಟೀಸ್ ಮಾಡೋದಿಲ್ಲ. ಎಷ್ಟೋ ಜನ ಹಾಗೆ ಮಾಡೋದು. ಈಗ ಉದಾಹರಣೆಗೆ ಯಾವುದೊಂದು ಇಲಾಖೆಯಲ್ಲಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಇಲಾಖೆಯಲ್ಲಿರ್ತಕ್ಕಂಥವ್ರು ತಾವು ಕೇವಲ ಸಂಸಾರಕ್ಕೆ ಮಾತ್ರ ಒತ್ತನ್ನು ಕೊಡ್ತಾರೆ ಹೊರತು, ಕೆಲವರು ಅವರ ಉದ್ಯೋಗದ ಭದ್ರತೆಗೂ ಅವರು ಒತ್ತು ಕೊಡೋದಿಲ್ಲ. ಅವ್ರಿಗೆ ಉದಾಹರಣೆಗೆ ಈಗ ಲ್ಯಾಪ್ಟಾಪ್ ವರ್ಕು ಅಥವಾ ಸಿಸ್ಟಮ್ ವರ್ಕ್ ಯಾರಿಗೂ ಬರೋದಿಲ್ಲ ಅಂತ ಇಟ್ಕೊಳ್ಳಿ. ಬರಲಿಲ್ಲ ಅಂದರೆ ಅದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅಥವಾ ಈಗ ಯಾರಿಗೋ ಏನೋ ಒಂದು ವಿಷಯನ ತಿಳ್ಕೋಬೇಕು, ಒಳ್ಳೆಯ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅಂತ ತಕ್ಷಣ ನೀವೊಂದು ಅರ್ಧ ಗಂಟೆ ಸಮಯವನ್ನು ಅದಕ್ಕೋಸ್ಕರ ಮೀಸಲಿಡಬೇಕು. ಪ್ರತಿನಿತ್ಯ ನಮಗೆ ಸಮಯ ಇರೋದಿಲ್ಲ. ನಾವು ಅದಕ್ಕೋಸ್ಕರ ಸಮಯ ಮಾಡಿಕೊಂಡು ನಾವು ಒಂದು ಗುರಿಯನ್ನು ಮುಟ್ಟಬೇಕಾಗುತ್ತೆ. ಈಗ ಉದಾಹರಣೆಗೆ ನಿಮಗೆ ಒಂದು ಸಮಸ್ಯೆ ಆಗಿದೆ ಅಂತ ಇಟ್ಕೊಳ್ಳಿ. ಆ ಸಮಸ್ಯೆಯನ್ನು ಪಾರು ಮಾಡೋದಕ್ಕೆ ಇಲ್ಲಿ ಸಮಯ ಅನ್ನೋದು ಭಾಳ ಮುಖ್ಯ. ನಿಮಗೆ ಭಾಳ ಕಡಿಮೆ ಸಮಯ ಇರುತ್ತೆ ಆ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋದಕ್ಕೆ. ಆವಾಗ ಏನು ಮಾಡ್ತೀರಿ, ನೀವು ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಉಪಾಯ ಹುಡುಕ್ತೀರಿ. ಹಾಗೆಯೇ ಈ ಪರೀಕ್ಷೆಯನ್ನು ಓದುವಂಥ ಸಂದರ್ಭದಲ್ಲೂ ಕೂಡ ನೀವು ನಿಮ್ಮಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಪರಿಹಾರವನ್ನು ಹುಡುಕಬೇಕು. ಹಾಗೆ ಪರೀಕ್ಷೆಯನ್ನು ಓದೋದಕ್ಕೂ ಕೂಡ ನೀವು ಸಮಯವನ್ನು ಮಾಡ್ಕೋಬೇಕಾಗತ್ತೆ. ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ಥರ ಇರುತ್ತೆ. ಇವಾಗ ಕೆಲವರು 3 ರಿಂದ 4 ಗಂಟೆ ಓದ್ತಾರೆ. ಅದು ಶ್ರದ್ಧೆಯಿಂದ ಓದ್ತಾರೋ ಅಥವಾ ನಿಷ್ಠೆಯಿಂದ ಓದ್ತಾರೋ ಗೊತ್ತಿಲ್ಲ. ಆದರೆ ಅದರಲ್ಲೂ ಕೆಲವರು ಇದ್ದಾರೆ, ಅವರು ಶ್ರದ್ಧೆಯಿಂದ ಓದ್ತಾರೆ, ಅವರು ಯಶಸ್ಸನ್ನು ಕೂಡ ಪಡ್ಕೊಳ್ತಾರೆ. ಆದರೆ ಇನ್ನೂ ಕೆಲವರು ಕಾಟಾಚಾರಕ್ಕೋಸ್ಕರ ಓದ್ತಾರೆ, ಅವರು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಸಮಯ ಪಾಲನೆಯನ್ನು ಮಾಡಬೇಕು. ಈಗ ನಾನು 3 ಗಂಟೆ ಕಾಲ ಓದ್ತೀನಿ ಅಂದರೆ ಓದೋದ್ರ ಕಡೆ ಮಾತ್ರ ನಿಮ್ಮ ಗಮನ ಇರಬೇಕು. ಯಾವುದೋ ಒಂದು ಫೋನ್ ಬಂತು ಅಂತ ಹೇಳಿ ಮಾತಾಡ್ತಾ ಕೂತ್ಬಿಟ್ರೆ ಅಲ್ಲೇ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ. ಹಾಗೆ ನೀವು ಓದಿದ್ದು ಅರ್ಧಕ್ಕೆ ನಿಂತಿರುತ್ತೆ, ನಿಮ್ಮ
ನೀವೇನು ಓದಿದ್ರಿ ಅಂತ ನಿಮಗೆ ಅರ್ಥ ಆಗೋದಿಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಈಗ ನಿಮಗೆ 1 ಗಂಟೆ ಓದೋದಕ್ಕೆ ಸಾಧ್ಯ ಅಂದರೆ 1 ಗಂಟೆ ಮಾತ್ರ ಓದಿ. ಆದರೆ ಓದುವಂಥ ಸಂದರ್ಭದಲ್ಲಿ ಬೇರೆ ಯಾವ ವಿಷಯದ ಬಗ್ಗೆಯೂ ಕೂಡ ನೀವು ಗಮನ ಹರಿಸಬೇಡಿ. ನಿಮ್ಮ ಗಮನ ಓದೋದ್ರ ಕಡೆ ಮಾತ್ರ ಇರಬೇಕು. ಬೇರೆ ಬೇರೆ ವೈಯಕ್ತಿಕ ಸಮಸ್ಯೆಗಳು ಏನೇನೇ ಇರ್ಬೋದು, ಆದರೆ ಅವುಗಳನ್ನೆಲ್ಲ ಮೀರಿ ನಾವು ಓದಿದಾಗ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆಯ ಸ್ಥಾನಕ್ಕೆ ನಾವು ಏರೋದಕ್ಕೆ ಸಾಧ್ಯ ಆಗುತ್ತೆ. ಅಭ್ಯಾಸ ಅನ್ನೋದು ಬಹಳ ಮುಖ್ಯ. ಸಮಯ ಪಾಲನೆ ಮಾಡ್ತಾ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಇದು ಪ್ರತಿಯೊಬ್ಬರೂ ಕೂಡ ಗಮನಿಸಲೇಬೇಕಾದಂತಹ ವಿಷಯ. ಇನ್ನು ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದಿರಬೇಕು. ಕಾನ್ಫಿಡೆಂಟ್ ಅಂತಕ್ಕಂಥದ್ದು. ಆದರೆ ಓವರ್ ಕಾನ್ಫಿಡೆಂಟ್ ಬೇಡ. ನಾನೇ ಮಾಡ್ತೀನಿ, ನಾನೇ ಗೆಲ್ತೀನಿ, ನನ್ನನ್ನು ಮೀರಿಸೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅನ್ನೋದನ್ನು ಬಿಟ್ಟು ಓದೋದಕ್ಕೆ ಪ್ರಯತ್ನ ಪಡಬೇಕು. ಇವತ್ತು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿಮ್ಮ ಮುಂದೆ ಅನೇಕ ಸವಾಲುಗಳು ಬಂದು ನಿಲ್ತವೆ. ಅವುಗಳನ್ನೆಲ್ಲ ಎದುರಿಸಿ ನಿಂತಾಗ ಮಾತ್ರ ನಾವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಎಲ್ಲ ಪರೀಕ್ಷೆಗಳಿಗೆ ಹೋಲಿಸ್ಕೊಂಡ್ರೆ ಪೊಲೀಸ್ ಇಲಾಖೆಯಿಂದ ನಡೀತಕ್ಕಂತಹ PSI ಪರೀಕ್ಷೆ ಸ್ವಲ್ಪ ಈಸಿ ಅಂತ ನಾನು ಹೇಳ್ಬೋದು. ಯಾಕಂದರೆ ಅಲ್ಲಿ ಅಷ್ಟೇನು ಕಷ್ಟಕರವಾದಂಥ ಪ್ರಶ್ನೆಗಳು, ಉತ್ತರಗಳು ಏನೂ ಇರೋದಿಲ್ಲ. ಎಲ್ಲವೂ ಕೂಡ ಪ್ರಚಲಿತವಾಗಿರ್ತವೆ. ಮೊದಲನೇ ಪತ್ರಿಕೆ ಅಂತೂ ತುಂಬ ಈಸಿ ಇದೆ. ಇನ್ನು 2ನೇ ಪತ್ರಿಕೆಯಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ. ಅದನ್ನು ನೋಡಿಕೊಂಡು ಮಾಡಿದ್ರೆ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಈಗ ಕಷ್ಟಪಟ್ಟರೆ ನಿಮ್ಮ ಮುಂದಿನ 40 ವರ್ಷ ನೀವು ಸುಖವಾಗಿ ನಿಮ್ಮ ಸಂಸಾರವನ್ನು ನಡೆಸ್ಬೋದು. ಇಲ್ಲಪ್ಪ, ನಾನು ಈಗ ಕಷ್ಟಪಡಲ್ಲ, ಮುಂದೆನೇ ಕಷ್ಟ ಬರಲಿ ಬಿಡು, ಇವಾಗ ನಾನು ಎಂಜಾಯ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನೀವೇ ಯೋಚನೆ ಮಾಡಿ ನೋಡಿ, ನಿಮಗೆ ಇದು ಸರಿ ಅನಿಸುತ್ತಾ? ನಾನು ಎಲ್ಲಿ ಎಡುತ್ತಾ ಇದ್ದೀನಿ? ನಾನು ಯಾಕೆ ಸಮಯ ಪಾಲನೆ ಮಾಡೋಕ್ಕಾಗ್ತಿಲ್ಲ? ಬೆಳಿಗ್ಗೆ 4 ಗಂಟೆಗೆ ಎದ್ದು 3 ಗಂಟೆಗೆ ಎದ್ದು ಓದಬೇಕು ಅಂತ ಏನಿಲ್ಲ. ಒಟ್ಟು ದಿನದಲ್ಲಿ 1 ಗಂಟೆಗಳ ಕಾಲನ ಓದೋದಕ್ಕೋಸ್ಕರ ಮೀಸಲಿಟ್ಟರೆ ಸಾಕು. ಅದರಿಂದ ನೀವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಅದು ಬೆಳಿಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು. ನಿಮ್ಮ ಮನಸ್ಸಿಗೆ ಅನುಸಾರವಾಗಿ ಅಥವಾ ನಿಮ್ಮ ಒಂದು ಸಮಯಕ್ಕನುಸಾರವಾಗಿ ನೀವು ಸಮಯವನ್ನು ಹೊಂದಾಣಿಕೆ ಮಾಡ್ಕೋಬೇಕು. ಬೆಳಿಗ್ಗೆ ಹೊತ್ತು ಮಾಡಿಕೊಂಡ್ರೆ ಬಹಳ ಉತ್ತಮ. ಯಾಕಂದರೆ ಬೆಳಿಗ್ಗೆ ಹೊತ್ತು ಅಭ್ಯಾಸ ಮಾಡೋದು ಯಾವಾಗಲೂ ಕೂಡ ನೆನಪಲ್ಲಿ ಉಳಿಯುತ್ತೆ. ಹಾಗೆ ಅದು ನಮಗೆ ಯಶಸ್ಸನ್ನು ಕೂಡ ತಂದುಕೊಡುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಇನ್ನು ಈ ರೀತಿಯ ಎಲ್ಲ ಕ್ರಮಗಳನ್ನ ಪಾಲಿಸ್ತಾ ಇದ್ದರೆ ನಮ್ಮ ಪರೀಕ್ಷೆಗಳು, ಯಾವುದೇ ಪರೀಕ್ಷೆ ಇರ್ಬೋದು, ಅದರಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇದು, ನಾನು ಏನು ಓದಿದ್ದೀನಿ ಅನ್ನೋದನ್ನು ನೆನಪಿಟ್ಕೊಳ್ಳುವಂಥದ್ದು. 2ನೇದು, ಸಮಯ ಪಾಲನೆ. ಇನ್ನು 3ನೇದು, ಕಾನ್ಫಿಡೆಂಟ್ ಲೆವೆಲ್ ಅಂದರೆ ಆತ್ಮವಿಶ್ವಾಸ. ಇದು ಬಹಳ ಮುಖ್ಯ. ಈ 3 ಅಂಶಗಳನ್ನು ಯಾರು ಹೊಂದಿರ್ತಾನೋ ಅವನು ಅಥವಾ ಅವಳು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಇದನ್ನು ಪ್ರತಿಯೊಬ್ಬರು ಕೂಡ ನೆನಪಿಟ್ಕೊಳ್ತೀರ ಅಂತ ನಾನಾದರೂ ಭಾವಿಸ್ತೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ತರಗತಿ. ನಿಮಗೆ ಏನನ್ನಿಸ್ತು ಈ ವಿಷಯದ ಬಗ್ಗೆ? ನೀವು ಎಷ್ಟು ಸಮಯ ಪಾಲನೆ ಮಾಡ್ತೀರಾ? ಇದ್ರ ಬಗ್ಗೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನಮ್ಮ ವಾಟ್ಸಪ್ ಸಂಖ್ಯೆ 8317439148 ಈ ಸಂಖ್ಯೆಗೆ ನೀವು ಸಂದೇಶಗಳನ್ನ ಕಳಿಸ್ಬೋದು. ನಿಮ್ಮ ಉತ್ತಮ ಆಲೋಚನೆಗಳನ್ನ ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಯಾರಾದರೂ ಆಸಕ್ತರಿದ್ದರೆ ನೀವು
ಇಲ್ಲಿಗೆ ಧ್ವನಿ ಸಂದೇಶದ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಮಗೆ ಕಳಿಸ್ಕೊಡ್ಬೋದು. ಅದನ್ನು ಉತ್ತಮ ಅಂತ ಅನಿಸಿದ್ರೆ ಅಥವಾ ನಿಮ್ಮ ಆಲೋಚನೆಗಳು ಸರಿ ಅಂತ ಅನಿಸಿದ್ರೆ ನಾವು ಅದನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸೊ ಎಲ್ಲರೂ ಕೂಡ ಸಮಯ ಪಾಲನೆ, ಕಾನ್ಫಿಡೆಂಟ್, ಹಾಗೆ ನೆನ್ಪಿಟ್ಕೊಳ್ಳುವಂಥದ್ದು, ಓದಿದ್ದನ್ನು ನೆನ್ಪಿಟ್ಕೊಳ್ಳುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇವೆಲ್ಲವನ್ನು ಕೂಡ ನೀವು ಮಾಡ್ತೀರಾ ಅಂತ ನಾನಾದರೂ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಉಚಿತವಾಗಿ ಸಿಗುತ್ತೆ. ₹1 ಕೂಡ ಗೂಗಲ್ ಪೇ, ಫೋನ್ಪೇಯಿಂದ ಕಟ್ ಆಗೋದಿಲ್ಲ ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಪರೀಕ್ಷೆಗಳಿಗೆ ಶುಭವಾಗಲಿ. ನಮಸ್ಕಾರ.